ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಹೌದು. ನಿರ್ವಿಘ್ನಮ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದ ಎನ್ನುತ್ತ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಹೌದು ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ಯಾರಿಪ್ಪ ಅವರು? ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ಜಗಕ್ಕೆ ಜಗದ್ಗುರುವನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ಕೊಲ್ಲಿಯ ಪೈಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ನಮ್ಮ ಹಾಲಮತಕ್ಕೆ ಮೂಲ ಗುರುವನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಅವರು? ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ರೇವಣ ಸಿದ್ದನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ ಅವರು? ತಂದೆ ಬರಮದೇವರ ತಾಯಿ ಸೂರಮದೇವಿ ಪುಣ್ಯ ಉದರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕ ಗೋಡಾಗಿರಿ ಗುಡ್ಡದೊಳಗ ಏನ್ರಿ ಅಲ್ಲಿ ಹಗಲು 12 ವರ್ಷ, ಇರುಳು 12 ವರ್ಷ, 24 ವರ್ಷ ತಪಸ್ಸರೆಯನ್ನು ಗೈದು ಸಾಕ್ಷಾತ್ ಭಗವಂತನಿನ ಧರಣಿಗಿಳಿಸಿಕೊಂಡು ಹೌದು ಸವಿಲಾರದಂತಹ ಶಿಷ್ಯನನ್ನು ಪಡೆದುಕೊಂಡಿರ್ತಕ್ಕಂಥ ಯಾರಿಪ್ಪ? ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರಾಡೋನ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾರಿಪ್ಪ ಅವರು? ಯಾವ ನನ್ನಪ್ಪ ಶಿವಶುದ್ಧ ಬೀರಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ ಅವರು? ತಂದೆ ತುಕಾಪ್ರಾಯ ತಾಯಿ ಅಮೃತಬಾಯಿ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯನಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನವಿದು ಭಾರತೀಯ ನಿಂಬಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ತಂದ ಗುರುವಿಗೆ ಉಣಿಸಿ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ನನ್ನ ಭೂಲೋಕಿ ಕರೆಸಿಕೊಂಡು ಮುಂಡಾಸದ ಆಯರೆಯನ್ನು ಪಡೆದಿರ್ತಕ್ಕಂಥ ಯಾರಿಪ್ಪ? ಯಾವ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಬಬ್ಬೂಲಿ ಬನ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಇವ್ರು ಯಾರಿಪ್ಪ ಅವರು? ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದೇ ತರನಾಗಿ ಯಾವ ಜತ್ತ ತಾಲೂಕಿನ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಇವ್ರು ಯಾರಿಪ್ಪ? ನನ್ನ ಅಜ್ಞಾನ ಕತ್ತಲಿನ ಹೊಡೆದೋಡಿಸಿ ಸುಜ್ಞಾನ ಎಂಬ ದಾರಿಗೆ ತಂದಿರತಕ್ಕಂಥ ಯಾರಿಪ್ಪ ಅವರು? ಯಾವ ನನ್ನಪ್ಪ ಭರಮದೇವರ ಪಾದವನ್ನು ಹೊತ್ತು ಹೊಂಡೋ ತನಕ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಅದೇ ತರನಾಗಿ ಯಾವ ಇದೆ ಆ ಸೊಲ್ಲಾಪುರ ಜಿಲ್ಲೆಯ ಸುಕ್ಷೇತ್ರ ಯಾವುದು? ಶೇಗಾವಿ ಗ್ರಾಮದೊಳಗ ಈ ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಇವರು? ಯಾವ ಈ ಊರಿನ ಆರಾಧ್ಯ ದೇವರು ಅನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ಆದಿಶಕ್ತಿ ಜಗನ್ ಮಾತೆ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನವ್ವ? ಯಾವ ನನ್ನ ತಾಯಿ ಲಾಯಮ್ಮ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಇವತ್ತಿನ ದಿವಸ ಏನ್ರಿ ಆದಿಶಕ್ತಿ ಲಾಯಮ್ಮ ದೇವಿ ನನ್ನ ಒಂದ ಮನಿ ಆ ನಮ್ಮ ಗೌಡರು ಒಂದು ಮನೆಗೆ ಬರಮಾಡಿಕೊಂಡ ಆ ತಾಯಿ ಜಾಗರ ನಿಮಿತ್ತವಾಗಿ 2 ಕಲಾ ಸಂಘಗಳು ತಂದಿಲ್ಲಿ ಕುಡಿಸಿದಾಗ್ಯದ. ಯಾವ ಸಂಘ? ಯಾವ ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಸಾಂಗಲಿ ಜಿಲ್ಲೆಯ ಕರಜಗಿ ಗ್ರಾಮದ ಶ್ರೀ ಭರಮದೇವರ ಡೊಳ್ಳಿನ ಗಾಯನ ಸಂಘ. ಇದೊಂದು ನಮ್ಮ ಸಂಘ. ಅದೇ ತರನಾಗಿ ಯಾವ ಇದೆ ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಶ್ರೀ ಗೇನಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ. ಹಿಂಗೆ ಕಲಾ ಸಂಘ ತಂದು ಇಲ್ಲಿ ಕುಡಿಸಿದಾಗ್ಯದ. ಆ ಡೊಳ್ಳಿನ ಪದಗಳನ್ನ ಕೇಳೋಗೋಸ್ಕರವಾಗಿ ಇಲ್ಲಿ ಕೂಡಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಏನು ಕೇಳುವುದ? ತಂದೆ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಅಕ್ಕನ ಬಳಗಕ್ಕೂ ತಂಗಿ ಬಳಗಕ್ಕೂ ಏನು ಕೇಳಿದ್ರಿ ಮಾತಾ? ಈ ಕರಜಗಿ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೆ ಏನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರ ಏನ್ ಕೇಳ್ತೀವ? ಆ ಹೊತ್ತು ಹೊಂಡು ತನಕ ಏನೋ ನಾವು ಹಾಡುವಂತ ಹಾಡಿನಲ್ಲಾಗ್ಲಿ ಬಾರ್ಷಡುವಂತ ವಾದ್ಯದೊಳಗಾಗ್ಲಿ ಮಾತಾಡುವಂತ ಮಾತಿನಲ್ಲಾಗ್ಲಿ ಅಲ್ಪ ದೋಷಗಳಾಗ್ತಾವು.
ಆತವ್ರಲ್ಯ ಆಗಿರ್ತಕ್ಕಂತ ತಪ್ಪ ನೀವ್ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ವಾದು ಹಂಸ ಪಕ್ಷಿ ಕ್ಷೀರನೇಯದಂತೆ ಅದ ಹೆಂಗ್ರಿ ವಾದು ಒಂದು ಹಂಸ ಪಕ್ಷಿ ಮುಂದ ಹಾಲು ಮತ್ತು ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿಗೊತ್ತಿ ಹಾಲು ಅಂತಕ್ಕಂಥದ್ದು ಹೆಂಗ್ ಸ್ವೀಕಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿ ಮಗಳು ಮನಿತನ ಬಂದಾಳತ ತಿಳ್ಕೊಂಡ ಏನ್ ಮಾಡುದ್ರಿ ನಾವೇನೇ ತಪ್ಪು ಮಾಡಿದ್ರು ಸಹಿತ ಹೌದ್ರಲ್ಲ ಆ ತಪ್ಪನೆ ಬದಿಗೊತ್ತಿ ಒಪ್ಪನಂತಕ್ಕಂಥದನ್ನ ಎಲ್ಲಾ ದೈವ ಸ್ವೀಕಾರ ಮಾಡ್ತಾರತ ತಿಳ್ಕೊಂಡು ಏನ್ ಮಾಡುದ್ರಿ ಈಗ ಯಾಕಪ್ಪ ಅಂತಂದ್ರೆ ಎಲ್ಲಾರಿಗೂ ಹೋಗಿ ಕಾಲ್ ಬೀಳೋದಾಗುದಿಲ್ಲ ತಮ್ಮ ಬಾ ದೊಡ್ಡಕ್ಕದನ್ರಿ ಈಗಾಗಲೇ ಟೈಮ್ ಬಾಳ ಆಗ್ಯದ ಟೈಮ್ ಅಭಾವ ಆಗುದು ಬೇಡ ಈಗಾಗಲೇ ಏನಪ್ಪಾ ಅಂತಂದ್ರ ಬಹಳ ಟೈಮ್ ಆಗಿದ ಸಲುವಾಗಿ ಹೌದು ಎಲ್ಲಾರಿಗೂ ಹೋಗಿ ಕಾಲು ಬೀಳಕ್ ಆಗುದಿಲ್ಲ ಈ ಮೈಕೆ ನಿಮ್ಮ ಪಾದ ತಿಳ್ಕೊಂಡ ಎಲ್ಲಾರಿಗೂ ಶರಣಾರ್ಥಿಗಳನ್ನ ಹೇಳಿ 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 ಅದಕ್ಕ ತಮ್ಮ ಹೌದಾ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಒಜ್ಜಾಗುವಂತ ಅವಶ್ಯಕತೆ ಇಲ್ಲ ಇಲ್ಲವ ಇಲ್ಲ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರ ಅಣ್ಣನ ಬಳಗದವ್ರು ಕುರುಗಿ ಕೊಳ ಕಟ್ಟ್ಯಾರ ಕಟ್ಟಿದಾಗ್ಯದ ಆ ಬಿತ್ತನನು ಚಾಲು ಮಾಡ್ಯಾರ ಅವರು ಹೌದ್ರಲ್ಲ ಯಾಕಪ್ಪ ಅಂತಂದ್ರ ಒಂದೊಂದು ಊರಾಗ ಹಾಡ್ಕಿ ಮೇಳಗಳ ಕೂಡಿಸ್ತಾರ ಹೆಂಗ್ ಕೂಡಿಸ್ತಾರವ ಅಲ್ಲಿ ಏನಪ್ಪಾ ಅಂತಂದ್ರ ಒಂದ್ ಅಮೋಕ್ಷದ ಮೇಳ ಮಾಯಿಂಗ್ರನಿ ಮೇಳ ಕೂಡಿಸಿರ್ತಾರ ಕರೆ ಹೌದು ಎರಡು ಹೆಣ್ಣು ಮಕ್ಕಳ ಮೇಳರೆ ಕೂಡಿಸ್ತಾರ ಎರಡು ಗಂಡು ಮಕ್ಕಳ ಮೇಳರೆ ಕೂಡಿಸ್ತಾರ ಆದ್ರ ಇವತ್ತಿನ ದಿವಸ ಹಂಗ ಮಾಡಿಲ್ಲ ಏನ್ ಮಾಡಿದಾರ ಇಲ್ಲಿ ಒಂದು ಅಮೋಕ್ಷಿದ್ದೇಶ್ವರ ಕಲಾಗಾಯನ ಸಂಘ ತಂದು ಕೂಡ್ಸ್ಯಾರ ಒಂದು ಮಾಳಿಂಗೇಶ್ವರ ಕಲಾಗಾಯನ ಸಂಘ ತಂದು ಕೂಡ್ಸ್ಯಾರ ಮೇಲಾಗಿ ಹೆಂಗ ಕೂಡ್ಸ್ಯಾರ ಒಂದು ಅಣ್ಣನ ಮೇಳ ಒಂದು ತಂಗಿ ಮೇಳ ಕೂಡ್ಸ್ಯಾರ ಅವರು ನೀವು ಅಣ್ಣ ತಂಗಿ ತಿಳ್ಕಿರಿಂದ ಪಂಪ್ ಹೊಡೆದು ಹೋಗ್ಬೇಡ್ರಿ ಇಲ್ಲಿ ಯಾಕೋ ತಮ್ಮ ಮಂದಿ ಶಾಣೆ ಬಾಳದ ಹಂಗೇನ ತಿಳ್ಕೊಳಕ್ ಹೋಗಬೇಡ ಈಗಾಗಲೇ ಏನಪ್ಪಾ ಅಂತಂದ್ರ ನಮ್ಮ ಅಣ್ಣಾಜಿ ಅವರು ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡ್ಕೋತ ಹಾಡ್ಕೋತ ಬಂದಿದಾಗ ಆ ಟೈಮ್ ಅಭಾವ ಹಿಂಗೆ ಮೀರಿ ಹೋಗಬಾರದು ತಿಳ್ಕೊಂಡು ಎಲ್ಲಾ ನನ್ನ ದೈವದ ಅಪ್ಪನಿಯನ್ನ ತಗೊಂಡ ಏನ್ ಮಾಡಿದ್ರು ಒಂದು ವಿಷಯ ಚರ್ಚೆ ಆಗ್ಲತ್ತ ತಿಳ್ಕೊಂಡು ಒಂದು ವಿಷಯನು ಇಟ್ಟಾರ ಅವರು ಏನಿಟ್ರ ವಿಷಯ ತಮ್ಮ ವಿಷಯ ಇಡೋಕ್ಕಿಂತ ಮುಂಚಿತವಾಗಿ ನಮ್ಮ ಅಣ್ಣಾಜಿ ಅವರು ಒಂದು ಮಾತು ಹೇಳಿದ್ರೆ ನೀವ್ ಎಲ್ಲಾರು ಕೇಳಿರಿ ಏನೇರ್ ಮಾತಾ ಆ ತಂಗಿಗೆ ಇವತ್ತಿನ ದಿವಸ ನಮ್ಮ ಊರಿಗೆ ಬರಮಾಡಿಕೊಂಡಿದ್ದೇವೆ ಮಾಡಿಕೊಟ್ಟಿದ್ದೇವೆ ತವರ ಮನೆಗೆ ಬರಮಾಡಿಕೊಂಡಿವಿ ಕೊಂಡರ ತಂಗಿ ಏನಾರೇ ಅಣ್ಣನ ಆಜ್ಞಾದೊಳಗ ನಡೆದು ಅಣ್ಣ ಹೇಳ್ದಂಗ ಕೇಳದಳಪ್ಪ ಅಂತಂದ್ರ ಇವತ್ತು ಮುಂಜಾನೆ ಏನಪ್ಪಾ ಅಂತಂದ್ರ ಒಂದು ಚಲೋ ಸೀರಿ ಮತ್ತ ಏನತ್ತ ಏನಪ್ಪಾ ಅಂತಂದ್ರ ಬಂಗಾರ ಕೊಟ್ಟ ಕಳಿಸ್ತಾರ ಮತ್ತ ಏನಾರೇ ಅಣ್ಣನ ಆಜ್ಞಾದೊಳಗಿಂದ ಮೀರಿ ನಡೆದ್ರ ಏನ್ ಮಾಡ್ತಾನಂತ ಅಣ್ಣನ ಮಾತು ತಪ್ಪಿ ನಡೆದ್ರ ಇಲ್ಲೇ ಏನಪ್ಪಾ ಅಂತಂದ್ರ ಆಳಿಗೆ ಬಂಗಾರ ದಾಂಟ ಕೊಡುದಿಲ್ಲತ್ತ ನೋಡ್ರಿ ಅವ್ರು ಅಣ್ಣವ್ರ ನಿಮ್ಗೊಂದು ಮಾತು ಹೇಳೋದದ ಏನ್ ಹೇಳ್ತಾರೆ ಯಾಕಪ್ಪ ಅಂತಂದ್ರ ಯಾಕ ಆಗಿನ ಕಾಲದೊಳಗ ಏನಿತ್ತು 4 ಮಂದಿ ಧರ್ಮರು ಯಾರು ಯಾರವ ಅವತಾರದ ವಿಶುದ್ಧ ಮುತ್ಯ ದೇವೇಂದ್ರ ಬಿಳಿಯಾಣಿ ಸಿದ್ಧ ಮುತ್ಯ ಆತ್ಯಾಗೌಡ ಸೋಮಣ ಮುತ್ಯ ಕಡಿವುಟ್ಟಕ್ಕನ ಮುತ್ಯ ಒಬ್ಬಕ್ಕಿ ತಂಗಿ ರೇಬಕ್ಕವ್ವ ರೇಬಕಾದೇವಿ ದೀಪಾವಳಿ ಹಬ್ಬಕ್ಕಂತ ತಿಳ್ಕೊಂಡ ಆರತಿ ಬೆಳಗಲಕ್ಕೆ ಬಂದಿರ್ತಕ್ಕಂತ ಟೈಮದೊಳಗ 4 ಮಂದಿ ಅಣ್ಣತಮ್ಮರು ಕೂಡಿಕೊಂಡು ಏನ್ ಮಾಡಿದ್ರು ಏನ್ ಮಾಡ್ತಾರ ಹರಿಲಾರದಂತ ಶೀರಿ ತಂಗಿ ಉಡಿಯಾಗ ಹಾಕಿದ್ರು ಅರಿಕೇರಿ ಊರ ಗೌಡಿಕೆಯನ್ನ ತಂಗಿ ರೇವಕವನ ಉಡಿ ಒಳಗ ಹಾಕಿದ್ರು ಹೌದಲ್ಲ ಏನು ತಂಗಿ ರೇವಕವನ ಉಡಿ ಒಳಗ ಹಾಕಿರ್ತಕ್ಕಂತ ಗೌಡಿಕಿ ಹರಿಲಾರದಂತ ಶೀರಿ ಅನುಗೋಳ ಆಗಿನ ಕಾಲಕ್ಕೆ ಹೊಳ್ಳಿ ಕಸಗೊಂಡಾರ ಕಸಗೊಂಡ್ರಲ್ಲ ಹೊಳ್ಳಿ ಕಸಗೊಂಡ್ರು ಸಹಿತ ತಂಗಿ ಸುಮ್ಮ ಕೂತಾಳ ಹೌದಲ್ಲ ಖರೆ ಈಗ ಈ ಕರ್ಜಿಗೆ ತಂಗಿ ಸುಮ್ಮ ಕುಂಡ್ರುದಿಲ್ಲ ಅಣ್ಣ ನೀ ಏನಾರ ತಂಗಿ ಜೋಡಿ ತಿಡ್ಡು ತೆಗೆದಿ ತಿಳಿ ಆಗಿನ ಕಾಲಕ್ಕೆ ತಂಗಿ ರೇಬಕೋ ಸುಮ್ಮ ಕೂತಾಳ ಕರೆ ಈ ಕಾಲಕ್ಕೆ ನನ್ನ ಸಂಗಟ ನೀ ಏನಾರ ಚಾಲೆಂಜ್ ಮಾಡಿ ತಕರಾರ ನೀ ಮಾಡ್ಲಕತ್ತಿಪ್ಪ ಅಂತಂದ್ರ ಮಾಡ್ಯಾರ ಚಾಲೆಂಜ್ ಈಗ ಇನ್ನ ನನ್ನ ಸೈ ಬೀಳುದದ ನಿನ್ನ ಹೊಲದ ಮ್ಯಾಗ ಆಮ್ಯಾಗ ನಿನಗೆಲ್ಲ ಹೊಲ ಆಗತ್ತದ ತಂಗಿ ಬರೇ ಹೋಗ್ಯಾಳ ಗಂಡ ಮನಿಗೆ ಇಷ್ಟೇ ಅದ ಬರೇ ಇನ್ನ ಸೈ ನಂದು ಇಲ್ಲ ಹುಷಾರ ಮತ್ತ ಏನಾರೇ ವೈನಿ ಮಾತು ಕೇಳಿ ನೀ ತಕರಾರ ಮಾಡ್ಲಕತ್ತಪ್ಪ ಅಂತಂದ್ರ ಹೊಲದಾಗ ನಂದು ಪಾಲ ಐತೆ ಆ ವೈನಿ ಮಾತು ಕೇಳಿ ಮಾತಾಡ ಈಗ ಹಂಗತಿ ಯಾಕಪ್ಪ ಅಂತಂದ್ರ ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಏನು ತಂಗಿ ಆ ಕಾಡಿ ನಿಮ್ ಕಡಿ ಬೋರಿ ಹಳ್ಳ ಅದ ಈ ಕಡಿ ಭೀಮಾ ನದಿ ಅದ ನೋಡಪ್ಪ ಯಾಕಪ್ಪ ಅಂತಂದ್ರ ಭೀಮಾ ನದಿ ಒಳಗ ಏನಪ್ಪಾ ಅಂತಂದ್ರ ನೀರ ಆಗೋದಿಲ್ಲ ಒಬ್ಬ ಮುತ್ಯ ಇನ್ನೂ ಏನಪ್ಪಾ ಅಂತಂದ್ರ ಇನ್ನೂವರೆಗೂ ಸಿಕ್ಕಿಲ್ಲ ನಿಮ್ ಕಡಿ ಏನೈತಿ ಏನತ್ತ ಹಳ್ಳದೊಳಗಿನ ನೀರ ಆದವಪ್ಪ ಅಂತಂದ್ರ ಕಲ್ಲು ಕಾಣಿಸ್ತಾವ ಪಡಿ ಕಾಣಿಸ್ತಾವ ಅಂತಕ್ಕಂತ ಮಾತಂದ್ಯನ್ನ ಇನ್ನೊಂದು ಮಾತು ಹೇಳೋದು ನಿನ್ನ ಮಾತು ಖರೆ ಅದ ಮತ್ತೇನದ ಖರೆ ಮಹಾತ್ಮರ ಹೇಳ್ಯಾರ ಏನ್ ಹೇಳ್ಯಾರ ಕ್ಯಾ ಬೋಲೇವಾ ಹನಿ ಹನಿ ಕೂಡಿದ್ರ
ಹಳ್ಳ 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 ಕೂಡಿ ನದಿ ಅಂತ ಹೇಳ್ಯಾರ ಅವ್ರು. ಹೌದು, ಹಳ್ಳ ಬಂದಾಗ ನದಿ ಐತಿ, ಹೊರತಾಗಿ ನಿಂದು ನದಿ ಆಗುದಿಲ್ಲ. ನದಿ ಆಗಕ್ಕ ಸಾಧ್ಯ ಇಲ್ಲ. ಹಳ್ಳ ಹರಿ ಕೂಡದಾಗೆ ನದಿ ಆಗುದಿಲ್ಲ ಬಾಬಾ. ನಮ್ಮ ಇರ್ಲಿ. ಯಾಕಪ್ಪ ಅಂತಂದ್ರ ಅಣ್ಣಾಜಿ ಅವ್ರ ಬಹಳ ಎತ್ತರದಿಂದ ಇವತ್ತಿನ ಜೋಡಿ ತಂಗಿ ಜೋಡಿ ಮಾತಾಡ್ಬೇಕಾಗ್ಯದ. ಮಾತಾಡ ಒಂದು ಸಂಭಾಳಿಸ್ಕೊಂಡು ಹೋಗೋದಿಲ್ಲ ಅನ್ಸಂದ. ಹಾ ಇರ್ಲಿ. ವಿಷಯ ಏನಿಟ್ಟಾರ? ಏನಿಟ್ರವ? ಎಲ್ಲಾ ಕಡೆ ವಿಷಯ ನಡೀತಾವ. ಏನ್ ನಡೀತಾವ? ದಾನ ಧರ್ಮ, ಗುರು ಶಿಷ್ಯ, ಪ್ರಪಂಚ, ಪಾರಮಾರ್ಥ, ಶಿವಶಕ್ತಿ, ಹಿಂಗ ಹಲವಾರು ವಿಷಯಗಳು ನಡೀತಾವ್ರಲ್ಲ. ಖರೆ ಇವತ್ತಿನ ದಿವಸ ನಮ್ಮ ಅಣ್ಣಾಜಿ ಅವರು ವಿಚಾರ ಮಾಡ್ಕೊಂಡ ಏನ್ ಮಾಡಿದಾರ? ಆ ಒಂದು ಹೊಸ ವಿಷಯ ನಡೀಲಿ ಅಂತ ತಿಳ್ಕೊಂಡ ಹಳೆಯದಿದ್ರು ಸಹಿತ ಬಹಳ ದಿವಸ ಈ ವಿಷಯ ನಡೆದಿತ್ತಿಲ್ಲ. ಆದ್ರೆ ಈಗ ಇದು ಹೊಸದೇ ಆಗ್ಲಿ ಅಂತ ತಿಳ್ಕೊಂಡ ಅಣ್ಣಾಜಿ ಅವರು ವಿಷಯ ಇಟ್ಟಾರ. ಏನಿಟ್ರು ವಿಷಯ? ಏನ್ ವಿಷಯ ಇಟ್ಟಾರ? ಏನಿಟ್ರು? ಜಗತ್ತದ ಹಣ ಅಂತಕ್ಕಂಥದ್ದು ಶ್ರೇಷ್ಠದ, ಏನು ಗುಣ ಅಂತಕ್ಕಂಥದ್ದು ಶ್ರೇಷ್ಠದು. ಹಿಂಗೆರಡು ಪಾಲ, ಹಣ ಮತ್ತು ಗುಣ ಅಂತಕ್ಕಂಥ ಎರಡು ವಿಷಯಗಳು ಇಟ್ಟಾರ. ಇದ್ರ ಒಳಗ ನಾವೊಂದು ಪಾಲ್ ಹಿಡ್ಕೊಳ್ಳೋದದ. ಯಾವಾಗ ಹಿಡಿತೀವ ಪಾಲ? ನಮ್ಮ ಪಾಲ್ ಯಾವ್ದು ಇಡ್ಲಿ? ನೀವು ಸುಮ್ ಮಡ್ಡಿನೆಲ್ಲ ಹಿಡ್ರಿ ತಿನ್ನ. ಅಲ್ಲೋ, ಮಡ್ಡಿನೆಲ್ಲ ಹಿಡ್ದೇನ ಮಾಡ್ಬೇಕು ಮಾಡಿ. ದ್ರಾಕ್ಷಿ ಹಚ್ಚೋನು ರೇಟ್ ಬಾಳ ಆಗೈತಿ, ಗೊತ್ತದಿಲ್ಲ ನಿಮಗ? ಅಂದ್ರ ದ್ರಾಕ್ಷಿ ಹಚ್ಚೋದ. ನಮ್ಮ ಪಾಲಿಗೆ ಯಾವ್ದಿರ್ಲಿಪ್ಪ ಅಂತಂದ್ರ ಏನು? ಆ ಗುಣ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ. ಹಣ ಅವನ ಕಡೆ ಇರ್ಲಿ. ಹಣ ದೊಡ್ಡ ಪಾಲ್ ನಮ್ಮ ಅಣ್ಣಾಜಿ ಅವ್ರಿಗೆ ಇರ್ಲಿ. ಅದಕ್ಕಲ್ಲಿ ಮಹಾತ್ಮರ ಹೇಳ್ತಾರ, ಏನ್ ಹೇಳ್ಯಾರವ? ಗುಣ ನೋಡಿ ಗೆಳತನ ಮಾಡುವಂತಕ್ಕಂತ ಮಾತು ಹೇಳಿದಾರ ಅವರು. ಗುಣ ಯಾರ ಬಲಿ ಇರ್ತದ ಅವರಿಗೆ, ಅವ್ರ ಬಲಿ ಏನಪ್ಪಾ ಅಂತಂದ್ರ ತಮ್ಮ ಸಾಕ್ಷಾತ್ ಪರಮಾತ್ಮನೇ ಅವ್ರ ಜೋಡಿ ಇರ್ತಾನೆ. ಹೌದಲ್ಲ? ಯಾವ್ರ ಬಲಿ ರೊಕ್ಕ ಇರ್ತದ ನೋಡು, ಅವ್ರ ಬಲಿ ಸೊಕ್ಕ ಇರ್ತದ ಅಂತಕ್ಕಂತ ಮಾತು ಯಾರು ಹೇಳ್ಯಾರ? ಮಧುಗುಣ ಮುತ್ಯಾರ ಹೇಳ್ಯಾರ. ಹೌದಲ್ಲ? ಏನ್ ಹೇಳ್ಯಾರ? ಏನ್ ಹೇಳ್ಯಾರ? ಯಾರ ಬಲಿ ರೊಕ್ಕ ಇರ್ತದ, ಯಾರ ಬಲಿ ಹಣ ಇರ್ತದ, ಅವ್ರ ಬಲಿ ಸೊಕ್ಕ ಇರ್ತದ ಮಾತು ಹೇಳ್ತಾರ. ಹೇಳುತ್ತಾ ಗುಣ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಅದ? ಹೆಂಗದವ? ಯಾರ ಬಲಿ ಗುಣ ಐತಿ? ನನ್ನಪ್ಪ ಮಾಳಿಂಗರಾಯನ ಬದ್ದಲ ಕತಿ ಹೇಳುದದ. ಹೇಳಲ್ಲ. ಮಾಳಿಂಗರಾಯ ದಿನಂಪ್ರತಿ ಗುರುವಿನ ಭಕ್ತಿ ಮಾಡ್ತಿದ್ದ. ಅವಾಗ ಏನಾಯ್ತು? ಪಾಂಡಾರ ಕಟ್ಟಿಗೆ ಹೋಗಿ ಹೂಕಾಯಿ ಶೀತಾಳ ತಂದ. ಹೌದು. ಭಾರತೀಯ ನಿಂಬಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದ ಗುರುವಿಗೆ ಉಣಿಸದ. ಒಂದು ದಿವಸ ಧೂಪಾರ್ತಿ ಎತ್ತಿ ಗುರುವಿಗೆ ಬೆಳಗುವಂತ ಟೈಮದೊಳಗ ಹೋಮದ ಹೋಗಿ ಕೈಲಾಸಕ್ಕೆ ಹೋಯ್ತು. ಅವಾಗ ಏನಾಗ್ತದ? ಆ ಟೈಮದೊಳಗ ಪಾರ್ವತಿ ಪರಮೇಶ್ವರ ಪಗಡಿ ಆಟ ಆಡ್ತಿದ್ರು. ಅವಾಗ ಕೇಳ್ತಾರ. ಅವಾಗ ಪಾರ್ವತ ದೇವಿ ಕೈಲಾಸಕ್ಕೆ ಹೋಗಿರ್ತಕ್ಕಂತ ಹೊಗೆಯನ್ನ ನೋಡಿ ಪತಿದೇವಗ ಕೇಳ್ತಾಳ, ಏನಂತ? ಭಗವಂತ, ಇದುವರೆ ಹೊಗೆ ಇಷ್ಟು ದಿವಸ ನೋಡಿದೇವಿ, ಕರೆ ಇಂತ ಹೊಗೆ ಬಂದಿಲ್ಲ, ಇದು ಎಲ್ಲಿ ಯಾರದತ್ತ ಕೇಳದ ಕೂಡ್ಲೆ ಅವಾಗ ಏನ್ ಹೇಳ್ತಾನ? ಪರಮಾತ್ಮ ಹೇಳ್ತಾನ. ಏನ್ ಹೇಳ್ದವ? ಸತ್ಯಾಳ ಗ್ರಾಮ ಶಿರಾಡೋಣ ಮಠದೊಳಗ ಗುರು ಭೀರದೇವರದಾನ. ಆ ಗುರುವಿಗೆ ಶಿಷ್ಯ ಮಾಳಿಂಗರಾಯ ಗುರುವಿನ ಭಕ್ತಿ ಮಾಡ್ಲಕತ್ತಾನ. ಆ ಧೂಪಾರತಿ ಎತ್ತಿ ಬೆಳಗುವಂತ ಸಂದರ್ಭದಾಗ ಅದೇ ಹೋಮದ ಹೋಗಿ ಕೈಲಾಸಕ್ಕೆ ಬಂದದಂದ ಕೂಡ್ಲಿ ಅವಾಗ ಪಾರ್ವತ ದೇವಿ ಹೊಟ್ಟ ತೊಟ್ಟು ನಿಂತಳು. ಏನಂತೇಳಿ? ಏನ್ ಹಠ ಇತ್ತು? ಅಂತವ ಯಾರದಾರ ಹೋಗಿ ನೋಡಿ ಬರೋಣ ಅಂತ ತಿಳ್ಕೊಂಡ ಹಠ ತೊಟ್ಟ ನಿಂತಾಗ ಆಯ್ತತ್ತು ತಿಳ್ಕೊಂಡ ಶಿವ ಪಾರ್ವತಿ ಕೂಡಿಕೊಂಡು ಏನು ಮಾಡಿದರು? ಏನ್ ಮಾಡ್ತಾರ? ಬೇರೊಪ್ಪ ತೊಟ್ಟು ವೇಷಧಾರಣ ಮಾಡಿ ಕಾಂತಾರ ಕಂಟಿ ಒಳಗ ಬಂದು ನಿಲ್ಕೊಂಡ್ರು. ಹೌದಲ್ಲ? ಪಾರ್ವತ ದೇವಿ ಲಮಾಣಿ ವೇಷ ತೊಟ್ಟಿದಳು. ಪರಮಾತ್ಮ ಏವದು? ಬೇರೊಪ್ಪ ವೇಷ ತೊಟ್ಟಿದ ಮೈಯಾನ ಕಿವ ರಕ್ತ ಸೋರಿ ಬೀಳುತ್ತಿತ್ತು. ಹೌದಲ್ಲ? ನನ್ನಪ್ಪ ಮಾಳಿಂಗರಾಯ ಗುರುವಿನ ಭಕ್ತಿ ಮುಗಿಸ್ಕೊಂಡ ನಾರಾಯಣಪುರಕ್ಕೆ ಹೋಗ್ತಿದ್ದ. ಅವಾಗ ಏನಾಗ್ತದ? ಆ ಟೈಮದೊಳಗ ಏನಾಯ್ತಪ್ಪ ಅಂತಂದ್ರ ಕಾಂತಾರ ಕಂಟಿ ಒಳಗ ಪಾರ್ವತ ದೇವಿ ಭಗವಂತಗ ನೊಣ ಹೊಡಿತಿದಳು. ಆ ಟೈಮದೊಳಗ ಯಾರು ಮಾಳಿಂಗರಾಯ ಬಂದು ನೋಡ್ತಾನ. ಏನು ನೋಡದ ಕೂಡ್ಲೆ ಅವಾಗ ಮುಟ್ಲಾಕ್ ಹೋಗ್ತಾನ. ಪಾರ್ವತಿ ದೇವಿ ಅಂತಾಳ. ಏನಂತೇಳಿ? ಏನಂತಾಳ? ಯಪ್ಪ, ಮುಟ್ಲಾಕ ಹೋಗಬೇಡ, ಇದು ಬೇರೂಪ ಐತಿ ಅಂದ ಕೂಡ್ಲೆ ಅವಾಗ ನನ್ನಪ್ಪ ಮಾಳಿಂಗರಾಯ ಏನ್ ಮಾಡ್ತಾನಪ್ಪ ಅಂತಂದ್ರ ಕೈ ಹಿಡಿತಾನ. ಕೈ ಕಿತ್ತಿ ಬತ್ತು. ಕಾಲು ಹಿಡಿದು ನಮಸ್ಕಾರ ಮಾಡ್ಲಾಕ್ ಹೋಗ್ತಾನ. ಕಾಲು ಕಿತ್ತಿ ಬತ್ತು. ಆ ಶಿವ ಪಾರ್ವತಿನ ಹೆಗಲಿ ಮ್ಯಾಗ ಕುಂಡ್ಸ್ಕೊಂಡ ಸತ್ಯಾಳ ಗ್ರಾಮ ಶಿರಾಡೋಣ ಮಠಕ್ಕೆ ಬರ್ತಾನ. ಅಲ್ಲಿ ಏನಾಗ್ತದ? ಅಲ್ಲಿ ಮಠದಾಗ ಹೋಗಿ ಶಿವ ಪಾರ್ವತಿನ ಇಳಿಸ್ತಾನ. ಇಳಿದು ಕೂಡ್ಲಿ ಅವಾಗ ಬೀರದೇವ್ರಂತಾನ. ಏನಂದ? ಎಂತ ದುರ್ಗಂಧ ವೇಷನ ಮಠದಾಗ ತಂದೆವು ಮಾಳಪ್ಪ, ಮೊದಲು ಇವರಿಗೆ ಹೊರ ಹೋಯ್ ಅಂದ ಕೂಡ್ಲಿ ನನ್ನಪ್ಪ ಮಾಳಿಂಗರನ ಗುಣ ಎಂತದ ನೋಡ್ರಿ. ಎಂತ ಗುಣ? ಆ ಗುರುವಿನ ಮಾತು ಕೇಳದ ಕೂಡ್ಲೆ ಏನು ಮೈಯಾನ ಕಿವ ರಕ್ತ ಸ್ವಾರ್ತಿತ ನೋಡ. ಪರಮಾತ್ಮಗ ಏನ್ ಮಾಡತ್ತ? ತನ್ನ ನಾಲಿಗೆದಿಂದ ಮೈಯಾನ ಕಿವ ರಕ್ತ ಎಲ್ಲ ನಾಲಿಗೆಯಿಂದ ಚರಾಚರ ನೆಕ್ಕಿ ಬಿಟ್ಟ. ಹೌದು. ಆ ಯಾವಾಗ ಪರಮಾತ್ಮನ ಮೈಯ ತೊಳೆದ ಮುತ್ತಾಯ್ತು. ಮುತ್ತಾದ ಕೂಡ್ಲೆ ಅವಾಗ ಗುರುವಿನ ಬಲ್ಲಿ ಮಾಳಿಂಗರಾಯ ಹೋಗ್ತಿರ್ತಾನ. ಮತ್ತಂತಾನ ಬೀರದೇವ್ರ. ಏನಂತಾನ? ನಿನ್ನ ಮೈ ಹೊಲಸಾಗ್ಯದ, ಮೊದಲು ನಿನ್ನ ಮೈ ತೊಳ್ಕೊಂಡ ಬಾ ಅಂದ ಕೂಡ್ಲೆ ಸಿಟ್ಟಿಗೇರಿ ನನ್ನಪ್ಪ ಮಾಳಿಂಗರಾಯ
ಗುರುವಿನ ಮುಂದಿದ್ದಿರ್ತಕ್ಕಂತ ಅಲಗು ತಗೊಂಡು ಹೊಟ್ಟ್ಯಾಗ ಹೊಡ್ಕೊಂಡು ಮುಂಗೈಗೆ ಸುತ್ತಗೋತಿದ್ದ. ಹೌದು. ಇನ್ನು ಇವನು ಭಕ್ತಿ ಪರೀಕ್ಷೆ ಮಾಡೋದು ಬೇಡ ಅಂತ ತಿಳ್ಕೊಂಡ ಪಾರ್ವತಿ ಪರಮಾತ್ಮ ಪ್ರತ್ಯಕ್ಷ ವೇಷ ತೊಟ್ಟ ನಿತ್ತರು. ಹೌದಲ್ಲ. ಪ್ರತ್ಯಕ್ಷ ವೇಷ ತೊಟ್ಟ ನಿತ್ತರು. ಮಾಳಿಂಗರಾಯ ಅಂತಾರ, ಏನು ಮಾಳಿಂಗರಾಯ ನಿನ್ನ ಭಕ್ತಿಗೆ ಮೆಚ್ಚಿದೇವು, ನಿನ್ನ ಭಕ್ತಿಗೆ ಮೆಚ್ಚಿ ಏನು ಬೇಡ್ತಿ ಬೇಡ, ನಿನಗೆ ಬೇಡಿದ್ದೆ ಕೊಡ್ತೀವಿ ಅಂದ ಕೂಡ್ಲೆ ಅವಾಗ ಮಾಳಿಂಗರಾಯ ಅಂತಾನ ಕೇಳ್ರಿ. ಏನು ಯಪ್ಪ ನನಗೆ ಏನು ಬೇಡ, ಏನು ಬೇಡ, ಇವತ್ತಿನ ದಿವಸ ಮಕ್ಕಳಿಗೆ ಬಡತಾನ ಇರ್ಲಿ, ನನ್ನ ಭಕ್ತರಿಗೆ ಶಿರ್ತಾನ ಇರ್ಲಿ ಅಂತ ನೋಡ್ರಿ. ಮಾಳಿಂಗರಾಯನ ಗುಣ ಎಂತದ, ಎಂತ ಗುಣಪ್ಪ. ಗುಣದ ಬಲ್ಲಿ ಎಂತ ಶಕ್ತಿ ಅದ ನೋಡ್ರಿ. ತನ್ನ ಸಲುವಾಗಿ ಮಾಳಿಂಗರಾಯ ಏನು ಬೇಡ್ಕೊಳ್ಳಿಲ್ಲ. ನನ್ನ ಮಕ್ಕಳಿಗೆ ಬಡತಾನ ಇರ್ಲಿ ಖರೆ, ನನ್ನ ಭಕ್ತರಿಗೆ ಶಿರ್ತಾನ ಕೊಡೋತ ಬೇಡ್ಕೊಂಡ. ಹೌದಲ್ಲ. ಭಗವಂತ ಅಂತಾನ ಮಾಳಿಂಗರಾಯಗ ಏನಂತಾನ, ಮಾಳಪ್ಪ ನಿನ್ನ ಸಲುವಾಗಿ ನೀ ಏನು ಬೇಡ್ಕೊಳ್ಳಿಲ್ಲ, ನೀ ಬೇಡ್ಕೊಂಡಿಲ್ಲ ಅಂದ್ರ ನಾ ಕುಡ್ಲಾರ್ದೆ ಹೋಗುದಿಲ್ಲ. ನಿನ್ನ ಗುಣಕ್ಕೆ ಸಹಿತ ನಾ ಮೆಚ್ಚಿನಿ. ನಿನ್ನ ಗುಣಕ್ಕೆ ಮೆಚ್ಚಿ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯೆ ದಿವಸ ಏನ್ ಮಾಡ್ತಿ, ಅರಸ ದೀಪಾವಳಿ ಅಮಾವಾಸ್ಯೆ ದಿವಸ ನಾನೇ ಬಂದು ನಿನಗ ಮುಂಡಾಸ ಆಯರಿ ಮಾಡಿ ಹೋಗ್ತೀನಿ ಅಂತ ಹೇಳಿ ಯಾರು ಮಾಳಿಂಗರಾಯನ ಗುಣಕ್ಕೆ ಮೆಚ್ಚಿ ಭಗವಂತ ಮುಂಡಾಸ ಕೊಟ್ಟನ. ಹೊರತಾಗಿ ಗುಣಕ್ಕೆ ಮೆಚ್ಚಿ ಹೌದು. ಎದರದಿಂದ, ಇದು ಗುಣಕ್ಕಿಂತ. ಇದು ಮಾಳಿಂಗರಾಯನ ಗುಣ ನೋಡಿ ಭಗವಂತ ಮುಂಡಾಸ ಕೊಟ್ಟಾನ. ಹಂಗ ಹಣ ನೋಡಿ ಯಾರಿಗೆ ಮುಂಡಾಸ ಕೊಟ್ಟರು ಅನ್ನುವಂಥದ್ದು ಹೇಳ್ತಾರ ನಮ್ಮ ಸರ್. ಅಂತಕ್ಕಂಥದ್ದು ನಮ್ಮ ಅಣ್ಣಾಜಿ ಅವರು ಹೇಳ್ತಾರ. ಅದಕ್ಕ ಇರ್ಲಿ ತಮ್ಮ, ಯಾಕಪ್ಪ ಅಂತಂದ್ರೆ ಹಿಂಗೆ ಹೇಳ್ಕೊತ ಹೋದ್ರ ನನ್ನಪ್ಪ ಅಮೋಕ್ಷ ದಿನ ಕತ್ತಿ ಬರ್ತದ. ಅಮೋಕ್ಷದ ಮುತ್ತೆ ದಿನಂಪ್ರತಿ 1001 ಹೂ ತಂದ ಗುರುವಿನ ಭಕ್ತಿ ಮಾಡ್ತಿದ್ದ. ಒಂದು ದಿವಸ 1001 ಹೂ ತರುವಂತ ಸಂದರ್ಭದಾಗ ಒಂದು ಹೂ ಜಾರಿ ನೆಲಕ್ಕೆ ಬಿತ್ತು. ಅವಾಗ ನನ್ನಪ್ಪ ಅಮೋಕ್ಷದ ಮುತ್ತೆ ತಪ್ಪಿ ಅದರ ಮ್ಯಾಗ ಕಾಲ ಕೊಟ್ಟ. ಏನಾಗ್ತದ, ಕಾಲ ಕೊಟ್ಟ. ಇದ್ರ ಇರಲೆಕ್ಕಂತ ತಿಳ್ಕೊಂಡು ಅಷ್ಟೇ ಹೂ ತಗೊಂಡು ಗುರುವಿಗೆ ಏರ್ಸದ. ಭಗವಂತ ತಾನ ಸೋಮಲಿಂಗ ಏನಂತಾರ, ಅಮೋಘ ಶಬ್ದ ದಿನಂಪ್ರತಿ 1001 ಹೂ ತನ್ನ ನನ್ನ ಸೇವಾ ಮಾಡ್ತಿದ್ದಿ. ಹೌದಲ್ಲ. ಇವತ್ತು ಒಂದು ಹೂ ಕಡಿಮೆ ಅದ, ಯಾಕಂದ ಕೂಡ್ಲಿ ಅವಾಗ ನನ್ನಪ್ಪ ಮೋಕ್ಷದ ಅಂತಾನ ನೋಡ್ರಿ. ಇಲ್ಲಿನೂ ಗುಣಾನಿ ಅದ. ಏನಂತಾರ, ಏನಂದ್ರು, ಯಪ್ಪ ಒಂದು ಹೂ ಹೋದ್ರ ಏನಾಯ್ತು, ಆ ಒಂದು ಹೂವಿನ ನನ್ನ ಪಾಲ್ತಿಂದ, ಒಂದು ಹೂವಿನ ಪಾಲ್ತಿಂದು ನನ್ನ ರುಂದಾನೆ ಕಡದಿ ನನಗ ಅರ್ಪಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಏನ್ ಮಾಡ್ಯಾನ, ನನ್ನಪ್ಪ ಮೋಕ್ಷದ ಮುತ್ಯ ಒಂದು ಹೂವಿನ ಪಾಲ್ತಿಂದ ತನ್ನ ರುಂದಾನೆ ಕಡ್ಕೊಂಡು ಗುರುವಿಗೆ ಅರ್ಪಣೆ ಮಾಡ್ಯಾನ. ಎಂತ ಗುಣ ಅಮೋಘದ ಮುತ್ಯನ ಬಲ್ಲಿ ಇರಬೇಕು. ಇದು ಗುಣ ಐತಿ. ಅಮೋಘದ ಮುತ್ಯನ ಗುಣಕ್ಕೆ ಮೆಚ್ಚಿ ಏನ್ ಮಾಡ್ಯಾರ, ಸಾಕ್ಷಾತ್ ಭಗವಂತನೇ ಸರ್ವ ಸಾಹಿತಿಗಳನ್ನ ಕೊಟ್ಟು ಅಮೋಘದ ಮುತ್ಯನ ಹಿಂದ ಬೆನ್ನತ್ತಿ ಬಂದಾನ. ಇದು ಗುಣಕ್ಕೆ ಮೆಚ್ಚಿ ಹೊರತಾಗಿ ಇಲ್ಲಿ ಹಣ ಕಾರಣ ಇಲ್ಲ. ಈಗ ಸದ್ಯ ನೋಡ್ರಿ, ಯಾವುದೇ ಒಂದೊಂದು ವರ ನೋಡ್ಬೇಕಾದ್ರ, ಏನೇ ಒಂದೊಂದು ಕಾರ್ಯಕ್ರಮ ನಡಿಬೇಕಾದ್ರ ಒಂದು ಗಣ್ಣು ನೋಡ್ಲಕ್ ಹೋದೇವಪ್ಪ ಅಂತಂದ್ರ ಅವನ ಬಲ್ಲಿ ಹಣ ನೋಡೋದಿಲ್ಲ. ಮೊದಲು ಹುಡುಗನ ಬಲ್ಲಿ ಗುಣ ಹೆಂಗದಾವ್, ಏನಪ್ಪ ಅಂತಂದ್ರ ಚಟ ಸುಮಾರು ಅದಾವ್, ಹೆಂಗದಾವ್, ಏನ್ ದಾರು ಕುಡಿತಾನ, ಸಿಗರೇಟ್ ಸೇತಾನೋ, ಏನ ಗುಟ್ಕಾ ತಿತ್ತಾನೋ, ಎಣ್ಣ ಹಿಂಗ ವಿಚಾರ. ನಮ್ಮ ವೈನಿಗೆ ನಿನಗ ನೋಡ್ಲಕ್ ಬಂದಾಗ ಸಹಿತ ನಿನಗ ಗುಣ ಚೆಕ್ ಮಾಡಿನೇ ನಮ್ಮ ವೈನಿಗೆ ಕೊಟ್ಟಾರ, ಹೊರತಾಗಿ ಹಂಗೆ ಕೊಟ್ಟಿಲ್ಲ. ನಿನ್ನ ಹಣ ಚೆಕ್ ಮಾಡಿಲ್ಲ ಅವರು. ಎಂತ ರೊಕ್ಕದ್ದು ಇರ್ಬಹುದಲ್ಲ. ಯಾಕಪ್ಪ ಅಂತಂದ್ರ ಹಣ ಜಗತ್ತದೊಳಗ ಗುಣ ಅಂತಕ್ಕಂಥದ್ದು ದೊಡ್ಡದಂತಕ್ಕಂಥ ಮಾತು ಹೇಳುತ್ತ ಜ್ಞಾನ ಯೋಗಿ ಸಿದ್ದೇಶ್ವರ ಅಪ್ಪಾಜಿ ಅವರು ಏನ್ ಮಾಡಿದಾರ, ಈ ಹಣದ ಒಳಗ ಸುಖ ಇಲ್ಲ ಅಂತ ತಿಳ್ಕೊಂಡು ಕಿಶಾಕ್ ಸಹಿತ ಏನಪ್ಪಾ ಅಂತಂದ್ರ ಅಂಗಿಗೆ ಸಹಿತ ಕಿಶ ಹೊಲಸ್ಲಿಲ್ಲ ಅವರು. ಅದಕ್ಕ ಇದು ಎಷ್ಟೋ ಮಂದಿ 50 ಕೋಟಿ ಅಲ್ಲ, 50 ಕೋಟಿಗಿಂತ ಹೆಚ್ಚಿಗೆ ದುಡ್ಡು ಕೊಡ್ಲಾಕ ಬಂದರು. ಆದ್ರೆ ಇದ್ರೊಳಗ ಸುಖ ಇಲ್ಲತೆ ಅವರು ತಗೊಳ್ಳಿಲ್ಲ. ಅವ್ರ ಗುಣಕ್ಕೆ ಮೆಚ್ಚಿದ್ರು. ಜಗತ್ತದೊಳಗ ಜ್ಞಾನ ಯೋಗಿ ಅಂತೇಳಿ ಹೆಸರು ಪಡ್ಕೊಂಡು ಕೂತ್ರು. ಹಿಂಗ ವಿಷಯಗಳ ಗುಣದ ಬದ್ದಲದಾವು. ಮುಂದಿನ ಸಂಧಿಗೆ ನಮ್ಮ ಅಣ್ಣಾಜಿ ಅವರು ಯಾವ ರೀತಿ ಹಣ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಅದ, ಹಣ ಎಲ್ಲಿ ಪವಾಡ ಮಾಡಿತ್ತು, ಎಲ್ಲಿ ಲೀಲೆ ಮಾಡಿತ್ತು, ಯಾರಿಗೆ ಉಳಿಸ್ತು ಅಂತಕ್ಕಂಥದ್ದು ನಮ್ಮ ಅಣ್ಣಾಜಿ ಅವರು ಹೇಳ್ತಾರ. ಅದಕ್ಕೆ ಇರ್ಲಿ, ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈವಕ್ಕೆ ಜಗಳದಂಗ ಮತ್ತ ಮುಂದಿನ ಸಂಧಿಗೆ ಮಾತಾಡ್ಕೊತ ಹೋಗೋದದ. ಈಗ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ 4 ನುಡಿ ಚಾಲ ಹಾಡಿ ಮುಂದ ನಮ್ಮ ಸರಜೋಡಿ ಕಲಾವಂತರ ಅಣ್ಣನ ಬಳಗದವರಿಗೆ ಪಾಳೆ ಕೊಡು.